ವೆಲ್ಕಮ್ ಟು ಡೆಕ್ಕನ್ ಹಾಲಿಡೇಸ್. ನಾವು ಇವತ್ತು ಅಸ್ಸಾಂ, ಅರುಣಾಚಲ, ಮೇಘಾಲಯಕ್ಕೆ ಮತ್ತೊಂದು ಗ್ರೂಪ್ ಅನ್ನ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಬೆಂಗಳೂರು ಏರ್ಪೋರ್ಟ್ ಇಂದ ಗುವಾಹಟಿಗೆ ಹೋಗ್ತಾ ಇದೀವಿ. ಈ ಟೂರ್ ಅಲ್ಲಿ ನಾವು ಅಸ್ಸಾಂ, ಅರುಣಾಚಲ ಮತ್ತು ಮೇಘಾಲಯನ ಕವರ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಚೈನಾ, ಬಾಂಗ್ಲಾದೇಶ್ ಮತ್ತು ಭೂತಾನ್ ಈ 3 ಬಾರ್ಡರ್ ನ ನಾವು ಕವರ್ ಮಾಡ್ತಾ ಇದೀವಿ. ಗುವಾಹಟಿಗೆ ನಾವು ಈಗ ಒಂದು ರೀಚ್ ಆಗಿದ್ವಿ. ಅದ್ರ ಜೊತೆಗೆ ನಾವು ಅನ್ಕೊಂಡಿದ್ವಿ ಹೆವಿ ಚಳಿ ಇರುತ್ತೆ ಅಂತ, ಆದ್ರೆ ಇಲ್ಲಿ ಹೆವಿ ಬಿಸಿಲಿದೆ ಬಿಕಾಸ್ ಆಫ್ ಹ್ಯೂಮಿಡಿಟಿ. ಯಾಕಂದ್ರೆ ಅಸ್ಸಾಂ ಮತ್ತು ಮೇಘಾಲಯ ಅತಿ ಹೆಚ್ಚು ಮಳೆ ಆಗುವಂತ ಪ್ಲೇಸ್ಗಳು. ನಮ್ ಜೊತೆ ನಮ್ ಕಾರ್ ಡ್ರೈವರ್ ಅಂತ ಅನಿಲ್ ಇದಾರೆ. ಅದ್ರ ಜೊತೆ ಮುಂದೆ ಇನ್ನೊಂದು ಟಿಟಿ ಮಾಡಿದೀವಿ. ಇದ್ರೊಳಗಡೆ 21 ಜನ ಕೂತಿದ್ದಾರೆ. ಗುವಾಹಟಿಯಿಂದ ಮೇಘಾಲಯದ ಶಿಲಾಂಗ್ ಹೊರಟಿದೀವಿ. ಅದ್ರೊಳಗಡೆ ನಾವು ಫಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ದು ಉಮಿಯಂ ಲೇಕ್. ಅಲ್ಟಿಮೇಟ್ ವ್ಯೂ ಅಂತಾನೆ ಹೇಳ್ಬೋದು. ನೀವು ಕೂಡ ನೋಡಬಹುದು ಯಾವ ತರ ಇದೆ ಅಂತ ಹೇಳಿ. ಈ ಲೇಕ್ ಅಲ್ಲಿ ನೀವು ಬೋಟಿಂಗ್ ಕೂಡ ಮಾಡಬಹುದು. ಉಮಿಯಂ ಆದ್ಮೇಲೆ ನಾವು ಈಗ ಜಸ್ಟ್ ಶಿಲಾಂಗ್ ರೀಚ್ ಆಗಿದೀವಿ. ಶಿಲಾಂಗ್ ಅಲ್ಲಿ ನಾವು ಫಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ದು ಡಾನ್ ಬಾಸ್ಕೋ ಮ್ಯೂಸಿಯಂ. ಈ ಮ್ಯೂಸಿಯಂ ಅಲ್ಲಿ ಟ್ರೈಬಲ್ ರಿಲೇಟೆಡ್ ಎಲ್ಲಾ ವಸ್ತುಗಳನ್ನ ಇಟ್ಟಿದ್ದಾರೆ. ಮ್ಯೂಸಿಯಂ ಅಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ. ಇಲ್ಲಿ ಯಾವ ತರ ಟ್ರೈಬ್ಸ್ ನ ಲೈಫ್ ಸ್ಟೈಲ್ ಇರ್ತಾ ಇತ್ತು, ಯಾವ ತರ ಅವರು ಫಿಶಿಂಗ್ ಮಾಡ್ತಾ ಇದ್ರು, ಹಂಟಿಂಗ್ ಮಾಡ್ತಾ ಇದ್ರು, ಇದೆಲ್ಲ ನಿಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ. ಡಾನ್ ಬಾಸ್ಕೋ ಮ್ಯೂಸಿಯಂ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟ್ರೊಳಗಡೆ ಶಿಲಾಂಗ್ ನ ಈ ತರ ಬ್ಯೂಟಿಫುಲ್ ವ್ಯೂ ನಮ್ಗೆ ವೆಲ್ಕಮ್ ಮಾಡ್ತಾ ಇತ್ತು. ಈಗ ನಾವು ಹೊರಟಿದ್ವಿ ನಮ್ಮ ಹೋಟೆಲ್ ಕಡೆಗೆ. ಹೋಟೆಲ್ ಚೆಕ್ ಇನ್ ಆಗಿ ಡಿನ್ನರ್ ಮುಗಿಸ್ಕೊಂಡು ಇವತ್ತಿನ ನಮ್ಮ ಸ್ಟೇ ಶಿಲಾಂಗ್ ನಲ್ಲೇ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಅಪ್ಕಮಿಂಗ್ ವಿಡಿಯೋಗೋಸ್ಕರ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.